ನಮಸ್ಕಾರ. ಹೊಸ ವರ್ಷದ ಆರಂಭ, ಯುಗಾದಿ ಹಬ್ಬದ ಸಂಭ್ರಮ. ಯುಗಾದಿ ಅಂದ್ರೇ ಬೇವು ಬೆಲ್ಲ ಹಾಗೂ ಬಿಸಿ ಬಿಸಿ ಹೋಳಿಗೆ. ಇವತ್ತು ನಮ್ಮ ಕಿಚನ್ನಲ್ಲಿ ತುಂಬ ರುಚಿ ಮತ್ತು ಮೃದುವಾಗಿರುವಂತಹ ತೊಗರಿಬೇಳೆ ಹೋಳಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಹೋಳಿಗೆನ ಮಾಡ್ಕೊಳ್ಳೋದಕ್ಕೆ ಕಣ್ಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಕಣ್ಕನ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಮಾಡ್ಕೊಂಡ್ರೇ ಹೋಳಿಗೆನ ತುಂಬ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಕ್ಕೆ ಈಸಿಯಾಗಿ ಬರೋದು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ಈ ಹೋಳಿಗೆನ ಮಾಡ್ಕೊಳ್ಬೋದು. ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಚಿರೋಟಿ ರವೆನೂ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ರವೆನ ಸೇರಿಸ್ಕೊಂಡಿಲ್ಲ, ಬರೀ ಮೈದಾ ಹಿಟ್ಟನ್ನೇ ಮಾತ್ರ ಉಪಯೋಗಿಸ್ಕೊಂಡು ಈ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿನ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರನ್ನು ಸೇರಿಸಿ ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕಾಗುತ್ತೆ. 2 ಕಪ್ಪಷ್ಟು ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ನೀರನ್ನು ಸೇರಿಸಿ ಕಲಿಸ್ಕೊಂಡ್ರೆ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ನೀವಿವಾಗ ನೋಡ್ತಾ ಇರ್ಬೋದು, ಸ್ವಲ್ಪನೇ ನೀರು ಹಾಕಿ ಈ ರೀತಿ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಈ ಹಿಟ್ಟು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ನಾದ್ಕೊಂಡಷ್ಟು ಈ ಕಣ್ಕ ಹೋಳಿಗೆ ತಟ್ಟುವಾಗ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ನೀಟಾಗಿ ನಾದ್ಕೊಂಡಿದ್ದಾದಮೇಲೆ ಈ ಹಿಟ್ಟಿನ ಮೇಲೆ 1-2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಈ ರೀತಿ ಲೈಟಾಗಿ ಫ್ಲ್ಯಾಟ್ ಮಾಡಿ ಮುಚ್ಚಳನ ಮುಚ್ಚಿ 4-5 ಗಂಟೆಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈಗ ಇದಕ್ಕೆ ಬೇಕಾಗಿರುವಂತಹ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಈ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಕಪ್ಪಷ್ಟು ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದೇ ಅಳತೆಯಲ್ಲಿ ಕಡಲೆಬೇಳೆನ ಕೂಡ ಉಪಯೋಗಿಸ್ಕೊಂಡು ಈ ಹೋಳಿಗೆನ ಮಾಡ್ಕೊಳ್ಬೋದು. ಈ ಬೇಳೆನ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ಬೇಳೆಗೆ 8 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರ್ಬೋದು, ಬೇಳೆ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ಇದನ್ನು ವಾಟರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೀತಿ ಡ್ರೈನ್ ಮಾಡ್ಕೊಂಡಿದ್ದಾದಮೇಲೆ ಈ ಬೇಳೆ ಬೇಯಿಸ್ಕೊಂಡಿರುವಂತಹ ನೀರನ್ನು ಉಪಯೋಗಿಸ್ಕೊಂಡು ಹೋಳಿಗೆ ಸಾಂಬಾರನ್ನ ಕೂಡ ಮಾಡ್ಕೊಳ್ಬೋದು. ಈಗ ಈ ಬೇಳೆನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಬೇಳೆ ಬೇಯಿಸ್ಕೊಂಡಿದ್ದಂತಹ ಪಾತ್ರೆಗೆ ನಾವು ಬೇಯಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡಿರುವಂತಹ ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1.5 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ನೆಸ್ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಬೋದು. ಇದೆಲ್ಲ ಸೇರಿಸಿದ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು 1-2-3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಕಾಯಿನ ಉಪಯೋಗಿಸ್ಕೊಂಡಿರೋದ್ರಿಂದ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆ ಮತ್ತು ಬೆಲ್ಲದ ಮಿಶ್ರಣದ ಜೊತೆಗೆ ಕಾಯನ್ನು ಕೂಡ 1-2 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಹೂರ್ಣ ಅನ್ನೋದು ಬೇಗ ಹಾಳಾಗೋದಿಲ್ಲ, ಜಾಸ್ತಿ ಹೊತ್ತು ಇಟ್ಕೊಳ್ಬೋದು. ನೀವಿವಾಗ ನೋಡ್ತಾ ಇರ್ಬೋದು, ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಈ ಮಿಶ್ರಣ ತೆಳುವಾಗಿದೆ. ಹೀಗೆ 1-2-3 ನಿಮಿಷ ಕುಕ್ ಮಾಡಿಕೊಂಡ್ರೆ ಈ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಇದೇ ರೀತಿ ಬೇಯಿಸ್ಕೊಳ್ಳೋಣ. ಯಾರಿಗಾದರೂ ಹೋಳಿಗೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ, ನೀವು ಕೂಡ ಪರ್ಫೆಕ್ಟಾಗಿ ಹೋಳಿಗೆ ಮಾಡೋದನ್ನು ಕಲಿತೀರಾ. ನೀವಿವಾಗ ನೋಡ್ತಾ ಇರ್ಬೋದು, ಈ ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಶ್ರಣನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಡಿ. ಸ್ವಲ್ಪ ಬಿಸಿ ಇರುವಾಗೇ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಯುಗಾದಿ ಹಬ್ಬಕ್ಕೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಈ ಬೇಳೆ ಮಿಶ್ರಣನ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಕೊಳ್ಳೋದಕ್ಕೆ ಹೋದರೆ ಬೇಳೆ ಹಾಗೆ ಉಳ್ಕೊಳ್ಳುತ್ತೆ. ಈಗ ನೀವು ಸ್ವಲ್ಪ ಬಿಸಿ ಇರುವಾಗೇ ರುಬ್ಕೊಂಡ್ರೆ ಈ ರೀತಿ ಕಂಪ್ಲೀಟಾಗಿ ನೈಸಾಗಿ ಸಾಫ್ಟಾಗಿ ಹೂರ್ಣ ಅನ್ನೋದು ರೆಡಿಯಾಗುತ್ತೆ. ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿರುವಂತಹ ಎಲ್ಲ ಬೇಳೆಗಳನ್ನೂ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ರುಬ್ಕೊಳ್ಳೋಣ. ನೀವಿವಾಗ ನೋಡ್ತಾ ಇರ್ಬೋದು, ಈ ಹೂರ್ಣ ತುಂಬಾ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ಇದ್ದರೆ ನಾವು ಹೋಳಿಗೆ ತಟ್ಟುವಾಗ ಎಷ್ಟೇ ತೆಳುವಾಗಿ ಹೋಳಿಗೆನ ತಟ್ಕೊಂಡ್ರೂ ಈಸಿಯಾಗಿ ಬರುತ್ತೆ. ಈಗ ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲೇ ಕಲಸಿಟ್ಟಿದ್ದಂತಹ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿ ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ. ಇದರಲ್ಲಿ ನಾವು ಹೋಳಿಗೆನ ಯಾವ ಸೈಜಲ್ಲಿ ಮಾಡ್ಕೊಳ್ತೀವೋ ಅಷ್ಟು ಪ್ರಮಾಣದ ಹಿಟ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ಒಂದು ಶೀಟ್ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಹೋಳಿಗೆ ಶೀಟು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು, ಅಥವಾ ಬಾಳೆ ಎಲೆ ಮೇಲೂ ಕೂಡ ಮಾಡ್ಕೊಳ್ಬೋದು.
ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ತಗೊಂಡಿರುವಂತಹ ಮೈದಾ ಹಿಟ್ಟಿನ ಮಿಶ್ರಣನ ಈ ರೀತಿ ಕೈಯಲ್ಲೇ ಲಟ್ಟಿಸ್ಕೊಂಡು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರ್ಣನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕೊಂಡಿದ್ದಾದಮೇಲೆ ಸುತ್ತ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಬರುವಂತಹ ಹಿಟ್ಟನ್ನು ತೆಗೆದುಕೊಳ್ಳೋಣ. ಹಿಟ್ಟಿಗಿಂತ ಹೂರ್ಣನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ. ಈ ರೀತಿ ಹಿಟ್ಟನ್ನು ತೆಗೆದುಕೊಂಡಿದ್ದ ಆದಮೇಲೆ ಒಂದು ಸಲ ನೀಟಾಗಿ ಎಲ್ಲ ಕಡೆ ಫಿಲ್ ಮಾಡಿಕೊಂಡು ಕೈಯಲ್ಲೇ ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡ್ರೆ ಹೂರ್ಣ ಅನ್ನೋದು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಿ ಬರುತ್ತೆ. ಈಗ ಈ ರೀತಿ ಕೈಯಲ್ಲೇನೆ ಈ ಹೋಳಿಗೆನ ಈಸಿಯಾಗಿ ತಟ್ಕೊಳ್ಬೋದು. ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಟ್ಕೊಳ್ಳಿ. ನಿಮಗೆ ಈ ರೀತಿ ಕೈಯಲ್ಲಿ ತಟ್ಟೋಕ್ಕೆ ಬರೋದಿಲ್ಲ ಅಂದರೆ ಲಟ್ಟಣಿಗೆಲ್ಲೂ ಕೂಡ ಚೆನ್ನಾಗಿ ಚಪಾತಿ ರೀತಿಯಾಗಿ ಲಟ್ಟಿಸ್ಕೊಳ್ಬೋದು. ಕೈಯಲ್ಲೇನೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಚೆನ್ನಾಗಿ ಬರ್ತಾ ಇದೆ ಅಂತ. ಈ ರೀತಿ ಎಲ್ಲ ಚೆನ್ನಾಗಿ ತಟ್ಕೊಂಡಿದ್ದು ಆದಮೇಲೆ ಒಲೆ ಮೇಲೆ ಒಂದು ತವಾನ ಇಟ್ಕೊಂಡು ಬಿಸಿಯಾಗಿದ್ದಾದಮೇಲೆ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀವು ಎಣ್ಣೆ ಬದಲಾಗಿ ತುಪ್ಪನ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ತವ ಕಾದಿದ್ದಾದಮೇಲೆ ನಾವು ಮೊದಲೇ ತಟ್ಟಿಟ್ಕೊಂಡಿರುವಂತಹ ಹೋಳಿಗೆನ ಹಾಕಿ ಎರಡೂ ಕಡೆ ಫ್ಲಿಪ್ ಮಾಡ್ತಾ ಎಣ್ಣೆ ಅಥವಾ ತುಪ್ಪನ ಎರಡೂ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡ್ತಾ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ತೊಗರಿಬೇಳೆ ಹೋಳಿಗೆ ರೆಡಿಯಾಗಿ ಹೋಯಿತು. ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನೀವು ಕೂಡ ಪರ್ಫೆಕ್ಟಾಗಿ ಹೋಳಿಗೆ ಮಾಡೋದನ್ನು ಕಲಿತೀರಾ. ಹಾಗೆ ಈ ಹೋಳಿಗೆನ ತುಪ್ಪದ ಜೊತೆ, ಕಾಯಿ ಹಾಲು ಜೊತೆ ಅಥವಾ ನಾರ್ಮಲ್ ಆಗಿ ಸಿಗುವಂತಹ ಮಿಲ್ಕ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಮಿಕ್ಕಿರುವಂತಹ ಹಿಟ್ಟು ಹಾಗೆ ಹೂರ್ಣದಲ್ಲಿ ಹೋಳಿಗೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಹಾಗೆ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ದೇವರು ಎಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.